ಸಪರಿವಾರ ಕುಟುಂಬ ಸಮೇತ ನಾವು ಶಿವನ ದೇವಸ್ಥಾನವನ್ನು ಕಾಣಬಹುದು. ಎಲ್ಲ ಸಪ್ತ ಮಾತೃಕೆಯರ ದರ್ಶನ ನಮಗೆ ಈ ದೇವಸ್ಥಾನದಲ್ಲಿ ಸಿಗತ್ತೆ. ಈ ಸುರಂಗ ಮಾರ್ಗ 2 ರೀತಿ ಸುರಂಗ ಮಾರ್ಗ. ಒಂದು ಸುರಂಗ ಮಾರ್ಗ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗುತ್ತೆ ಅಂತ ಹೇಳಲಾಗತ್ತೆ. ಇನ್ನೊಂದು ಸುರಂಗ ಮಾರ್ಗ ತುಮಕೂರು ಜಿಲ್ಲೆಯಲ್ಲಿರುವ ಶಿವಗಂಗೆಗೆ ತಲುಪುತ್ತೆ. ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಪಾರ್ವತಿ ಅಮ್ಮನವರು ಶಿವನ ಎಡಭಾಗದಲ್ಲಿರ್ತಾರೆ. ಆದರೆ ಇಲ್ಲಿ ಬಲಭಾಗದಲ್ಲಿ ಅಮ್ಮನವರ ದೇವಸ್ಥಾನ ಅಥವಾ ಅಮ್ಮನವರ ವಿಗ್ರಹ ಇರೋದನ್ನ ನಾವು ಕಾಣಬಹುದು. ಎಲ್ಲ ಶಿವಾಲಯ ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ. ನಮ್ಮಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಇಲ್ಲಿ ಮೂಲವರೇ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿದ್ದಾರೆ. ಸ್ವಾಮಿ ಶಿರಭಾಗದಲ್ಲಿ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗುತ್ತೆ. ಡಾಕ್ಟ್ರು ಹೇಳ್ಬಿಟ್ಟಿದ್ದಾರೆ, ಇಲ್ಲ ಎಲ್ಲರಿಗೂ ತಿಳಿಸ್ಬಿಡಿ ಅಂತ. ಅವರು ಮನೆಯವ್ರು ಬಂದು ಇಲ್ಲಿ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಬೆಳಗ್ಗೆ ಅವರು ಸ್ಟೇಬಲ್ ಆಗಿ ಕೂತಿದ್ದಾರೆ. ಅವರಿಗೆ ಗೊತ್ತಿರಲಿಲ್ಲ ಗಂಗಾಧರೇಶ್ವರನ ದರ್ಶನ ಮಾಡೋದು, ಪ್ರಾರ್ಥನೆ ಮಾಡೋದು, ವಿಶೇಷವಾದ ಪ್ರಸಾದ ಆಯಿತು. ಅದ ನಂತರ ಒಂದು ವಾರದಲ್ಲಿ ಅವರು PM ಆಗೋದು. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ನಾವಿವತ್ತು ಬೆಂಗಳೂರಿನ ಮಧ್ಯಭಾಗದಲ್ಲಿರುವಂತಹ ಗವಿಪುರಂನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಗವಿಗಂಗಾಧರೇಶ್ವರ ದೇವಸ್ಥಾನ ಅತ್ಯಂತ ಪುರಾತನ ಪ್ರಸಿದ್ಧವಾದಂತಹ ದೇವಸ್ಥಾನ. ಇಲ್ಲಿಯ ಅಚ್ಚರಿ ಹಾಗೂ ಅತ್ಯಂತ ಅಪರೂಪದ ಸಂಗತಿಗಳು ಅದೆಷ್ಟೋ ಜನರಿಗೆ ತಿಳಿದೇ ಇಲ್ಲ. ಈ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ, ಶಿವನ ಜೊತೆ ಗಂಗೆ ಯಾವಾಗಲೂ ಸದಾ ಇರ್ತಾಳೆ ಅನ್ನೋ ಹಾಗೆ ಇಲ್ಲಿ ಶಿವನ ಜೊತೆ ವೃಷಭಾವತಿಯ ನದಿಯ ಮೂಲದಲ್ಲಿ ಗಂಗೆ ಸದಾ ಶಿವನಿಗೆ ಹತ್ತಿರವಾಗಿದ್ದಾಳೆ. ಮತ್ತೊಂದು ವಿಶೇಷತೆ ಏನು ಗೊತ್ತಾ? ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಕರ ಸಂಕ್ರಮಣದಂದು ಸೂರ್ಯನ ರಶ್ಮಿ ಶಿವನನ್ನ ಸ್ಪರ್ಶಿಸುತ್ತೆ ಅನ್ನೋ ಕೌತುಕದ ಸಂಗತಿ. ಇದನ್ನ ವೀಕ್ಷಿಸೋದಕ್ಕೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ನಾನಾ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶಿವನ ದರ್ಶನವನ್ನ ಪಡಿತಾರೆ. ಹಾಗಾದ್ರೆ ಈ ಗವಿಗಂಗಾಧರೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಹಾಗೂ ಸೂರ್ಯರಶ್ಮಿ ಶಿವನನ್ನ ಸ್ಪರ್ಶಿಸೋದ್ರ ಕುರಿತ ವಿಶೇಷವಾದಂತಹ ಸಂಗತಿಗಳನ್ನು ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಸಹಾಯಕ ಅರ್ಚಕರಾಗಿರುವಂತಹ ಶ್ರೀಕಂಠ ದೀಕ್ಷಿತ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ ನಮಸ್ಕಾರ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಕವದಿನ್ನೇ ನಮಃ. ಓಂ ಕಾಮಾಖ್ಯೇ ನಮಃ. ಓಂ ಅಂಧಕಾಸುರಸೂದನಾಯ ನಮಃ. ಓಂ ಗಂಗಾಧರಾಯ ನಮಃ. ಕಲಾಟಾಕ್ಷಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ಕೃಪಾದೇ ನಮಃ. ಓಂ ಭೀಮಾಯ ನಮಃ. ಓಂ ವರ್ಷೋಸ್ತಾಯ ನಮಃ. ಓಂ ಸೋಮಾಯ ನಮಃ. ಓಂ पंचवत्राय नमः. ओं सदाशिवाय नमः. ओं विश्वेश्वराय नमः. ओं वीरभद्राय नमः. ओं गणनाथाय नमः. हर नमः पार्वतीपतये. हर हर महादेव. ಮನಸ್ಸಂಕಲ್ಪ. ಗುರುಗಳೇ, ನಮ್ಮ ಹೊಸದಾಗಿ ಶುರುವಾಗಿರುವಂಥದ್ದು ಸುಮನ್ ಟಿವಿ ಕನ್ನಡ ಡಿಜಿಟಲ್ ಚಾನೆಲ್. ಸೊ ಅದಕ್ಕೆ ಒಂದು ಸಂಕಲ್ಪ ಮಾಡಿ. ಸಮಸ್ತ ದುರ್ದಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇವತಾ ಅನುಗ್ರಹ ಸಿದ್ಧ್ಯರ್ಥಂ ಅಸ್ಮಿನ್ ಯಜಮಾನಸ್ಯ ಮಹಾರುದ್ರ ದೇವತಾ ಪರಿಪೂರ್ಣ ಅನುಗ್ರಹ ಸಿದ್ಧ್ಯರ್ಥಂ ಇತಬಾಧ ಶತು ದೇವತಾ ದೋಷ ನಿವಾರಾರ್ಥೇನ ಭಗವದ್ದೇವತಾ ಪರಿಪೂರ್ಣ ಅನುಗ್ರಹ ಸಿದ್ಧ್ಯರ್ಥಂ ಅಸ್ಯ ಯಜಮಾನ್ಯಾಃ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಯ ಯಜಮಾನಸ್ಯ ಸುಮನ್ ಟಿವಿ ಕನ್ನಡ. ಸುಮನ್ ಟಿವಿ ಕನ್ನಡ ನಾಮಧೇಯಸ್ಯ ಅಸ್ಯ ಮಹಾದೇವ ಪ್ರೀತ್ಯರ್ಥಂ ಮಹಾದೇವ ಪಾದಾರವಿಂದಯೋಃ ಅಚಂಚಲ ಭಕ್ತಿ ಸಿದ್ಧ್ಯರ್ಥಂ ಪರಮೇಶ್ವರ ಪ್ರೀತ್ಯರ್ಥೇನ ನಿರ್ಮಾಣಾಂಗಪೂರ್ವಕ ಸಮಸ್ತ ದೇವತಾ ಪರಿಪೂರ್ಣ ಕೃಪಾಕಟಾಕ್ಷತಾ ಸಿದ್ಧ್ಯರ್ಥಂ ಸಮಸ್ತ ಕಾರ್ಯ ಆನುಕೂಲಿತಾ ಸಿದ್ಧ್ಯರ್ಥಂ ಸಮಸ್ತ ಕಾರ್ಯ ವಿಜಯತಾ ಸಿದ್ಧ್ಯರ್ಥಂ ಗಂಗಾಧರೇಶ್ವರ ಪಾದಾರವಿಂದಯೋಃ ಅಚಂಚಲ ಭಕ್ತಿ ಸಿದ್ಧ್ಯರ್ಥಂ ಇತಿ ಪ್ರಾರ್ಥನಾ ನಮಸ್ಕಾರಾಂ ಸಮರ್ಪಯಾಮಿ. ಧನ್ಯವಾದ ಗುರುಗಳೇ. ತುಂಬ ಚೆನ್ನಾಗಿ ನಮ್ಗೆ ದರ್ಶನ ಆಯಿತು, ಅರ್ಚನೆ ಮಾಡಿಸ್ಕೊಟ್ರಿ. ನಾವು ಕಾರ್ಯಕ್ರಮ ಆರಂಭಿಸೋಣ ಹಾಗಾದರೆ ಇವಾಗ. ಗುರುಗಳೇ, ಇದು
ಶಿವನ ದೇವಸ್ಥಾನ ದಕ್ಷಿಣಾಭಿಮುಖವಾಗಿ ಇರುವಂಥದ್ದು ಗವಿಗಂಗಾಧರೇಶ್ವರ. ಸಾಕಷ್ಟು ಇತಿಹಾಸ ಪ್ರಸಿದ್ಧವಾದಂಥ ಮತ್ತು ಪುರಾತನವಾದಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ಎಷ್ಟೋ ಜನರಿಗೆ ಇದರ ಇತಿಹಾಸ ಏನು ಅನ್ನೋದು ಗೊತ್ತಿಲ್ಲ. ಸೊ ಅದರ ಇತಿಹಾಸ, ಅದರ ಹಿನ್ನೆಲೆಯನ್ನು ತಿಳಿಸೋದಾದರೆ. ಈಗ ಪ್ರಸನ್ನ ಪಾರ್ವತಿ ಅಂಬಿಕಾ ಸಮೇತ ಗಂಗಾಧರೇಶ್ವರ ಅಂತ ಅಂದರೆ ಪುರಾಣ ಪ್ರಸಿದ್ಧಿಯಾಗಿರುವಂಥ ಶಿವಾಲಯ, ಪೌರಾಣಿಕವಾಗಿರುವಂಥದ್ದು ವಿಶೇಷ. ಯಾಕಂದರೆ ತ್ರೇತಾಯುಗ ನಿರ್ಮಾಣ, ಗೌತಮರು ಭಾರದ್ವಾಜ ಋಷಿಗಳು ಬಂದು ತ್ರೇತಾಯುಗದಲ್ಲಿ ಇದ್ದಿದ್ದು. ಶ್ರೀರಾಮರ ಕಾಲದಲ್ಲಿ ಆ 2 ಋಷಿಗಳು ತಪಸ್ವಿಗಳು ತಪೋನಂದ ರೂಪದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದು ಅಂತ. ಆ ಸಮಯದಲ್ಲಿ ಸ್ವಾಮಿ ಮತ್ತು ನಂದಿ 2 ಸ್ವಯಂಭೂ ಮೂರ್ತಿಗಳು, 2 ಹೌದು, ಸ್ವಯಂ ಪ್ರಕಟಿತವಾಗಿರುವಂಥ ಮೂರ್ತಿ ಇದು. ಎಲ್ಲ ಶಿವಾಲಯ ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ. ನಮ್ಮಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಇಲ್ಲಿ ಮೂಲವರೇ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿದ್ದಾರೆ. ಯಾಕಂದರೆ ಮಂತ್ರಮೂಲಂ ಗುರುಂ ವಾಕ್ಯ, ಪೂಜಾ ಮೂಲಂ ಗುರುಂ ಕೃಪಃ, ಮೋಕ್ಷ ಮೂಲಂ ಗುರುಂ ಪಾದಂ, ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಒಳ್ಳೆ ಟೀಚರ್ ಬೇಕಾಗತ್ತೆ. ಒಬ್ಬ ಗುರು ಇಲ್ಲ ಅಂದರೆ ಮಾರ್ಗದರ್ಶನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸ್ವಾಮಿ ಸಾಕ್ಷಾತ್ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿರೋದ್ರಿಂದ ಯಾರೇ ಭಕ್ತಾದಿಗಳು ಬಂದು ಸ್ವಾಮಿಯಲ್ಲಿ ಆತ್ಮಾರ್ಥವಾದ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಅಷ್ಟು ಐಶ್ವರ್ಯಾದಿಗಳು ಸಕಲ ಜ್ಞಾನಾದಿಗಳನ್ನು ಕೊಡ್ತಾನೆ ಅಂತೇಳಿ ನಮ್ಮ ವಿಶೇಷವಾಗಿರುತ್ತೆ ಗಂಗಾಧರೇಶ್ವರ. ಇನ್ನೊಂದು ದಕ್ಷಿಣ ಮಾರ್ಗ ಅಂದರೆ ಮೋಕ್ಷ ಮಾರ್ಗ ಅಂತ ಹೇಳ್ತೀವಿ ಗುರುಗಳೇ. ಹಾಗಾಗಿ ದಕ್ಷಿಣಕ್ಕೆ ಇರುವಂತಹ ಶಿವನನ್ನ ನಂಬಿದ್ರೆ ಯಾವುದೇ ರೀತಿ ಮೃತ್ಯು ಹತ್ತಿರ ಬರೋದಿಲ್ಲ, ಹತ್ತಿರ ಇದ್ರೂ ಕೂಡ ಅದು ದೂರ ಆಗತ್ತೆ ಅನ್ನೋ ಮಾತಿದೆ. ಸಕಲ ಜ್ಞಾನಾದಿಗಳು, ಯಾಕಂದರೆ ತ್ರಯಂಬಕ ರುದ್ರ ಅಂತ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ಅಂತ. ಯಾಕಂದರೆ ಸಾಕ್ಷಾತ್ ದಕ್ಷಿಣಾಭಿಮುಖವಾಗಿ ಪದ್ಮಾಸನದಲ್ಲಿ ಸ್ವಾಮಿ ಕೂತಿರೋದ್ರಿಂದ ಆ ಅಪಮೃತ್ಯು ಕಂಟಕ ದೋಷಗಳನ್ನೆಲ್ಲ ನಿವಾರಣೆ ಮಾಡುವಂಥ ವಿಶೇಷವಾಗಿರುವಂಥ ಶಕ್ತಿ ಇಲ್ಲಿ ಅಡಕವಾಗಿದೆ. ಸುಮಾರು ಜನ ನೀವು ಹೇಳ್ದಂಗೆ ಸುಮಾರು ಜನಕ್ಕೆ ಈ ವಿಷಯ ಐದಿಕ ಗೊತ್ತಿಲ್ಲ, ಸುಮ್ಮನೆ ಬರ್ತಾರೆ ನಮಸ್ಕಾರ ಮಾಡಿ ಹೊರಟೋಗ್ತಾರೆ. ಇಲ್ಲಿ ಜ್ಞಾನತತ್ವ, ಅಪಮೃತ್ಯು ದೋಷ ತತ್ವ 2 ನಿವಾರಣೆ ಮಾಡುವಂಥ ಶಕ್ತಿ ಸ್ವಾಮಿಯಲ್ಲಿ ಅನುಗ್ರಹ ಮಾಡ್ತಾನೆ. ಅಂದ್ರೆ ಮೃತ್ಯುಂಜಯನಾಗಿ ಕಾಪಾಡ್ತಾ ಇದ್ದಾನೆ ದೇವರು ಅಂತ. ಹಾಗೆ ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಯಾವಾಗ್ಲೂ ಶಿವನ ಪಕ್ಕದಲ್ಲಿ ಅಂದ್ರೆ ಎಡಭಾಗದಲ್ಲಿ ಪಾರ್ವತಿ ಅಮ್ಮನವರನ್ನ ನೋಡ್ತೀವಿ, ಆದ್ರೆ ಈ ದೇವಸ್ಥಾನದಲ್ಲಿ ಬಲಭಾಗದಲ್ಲಿರುವಂತದ್ದು ಇದರ ವಿಶೇಷತೆ ಏನಾಗಿದೆ, ಸ್ವಾಮಿಗೆ ಸೋಮಭಾಗ ಬಲಭಾಗದಲ್ಲಿದೆ. ಯಾವುದೇ ಲಿಂಗಕ್ಕೂ ಪಾಣಿಪೀಠ ಎಡಭಾಗದಲ್ಲಿ ಬರುತ್ತೆ, ನಮ್ಮಲ್ಲಿ ಸವ್ಯ ಭಾಗದಲ್ಲಿದೆ. ಆದ್ರಿಂದ ಸವ್ಯೇ ಶೈಲಸುತಾ ಪುರುಷ, ಸವ್ಯ ಭಾಗದಲ್ಲಿ ಶಕ್ತಿ ಪ್ರಾಧಾನ್ಯವಾಗಿರೋದ್ರಿಂದ ಸುಮಂಗಲ್ಯಾದಿ ದೋಷಗಳೆಲ್ಲ ನಿವಾರಣೆ ಮಾಡಿ ವಿಶೇಷವಾದ ಅನುಗ್ರಹ ಮಾಡ್ತಾಳೆ ಆ ಭಗವತಿ. ಯಾಕಂದ್ರೆ ಶಿವಶಕ್ತಿಯೋ ಯುಕ್ತ ಅಂತ. ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಪಾರ್ವತಿ ಅಮ್ಮನವರು ಶಿವನ ಎಡಭಾಗದಲ್ಲಿರ್ತಾರೆ, ಆದರೆ ಇಲ್ಲಿ ಬಲಭಾಗದಲ್ಲಿ ಅಮ್ಮನವರ ದೇವಸ್ಥಾನ ಅಥವಾ ಅಮ್ಮನವರ ವಿಗ್ರಹ ಇರೋದನ್ನು ನಾವು ಕಾಣಬಹುದು. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೊ ಎಲ್ಲ ದೇವರುಗಳಿಗಿಂತ ಪಾರ್ವತಿ ಅಮ್ಮ ಶ್ರೇಷ್ಠ ಸ್ಥಾನವನ್ನು ಪಡಿತಾಳೆ. ಮಾಂಗಲ್ಯವನ್ನು ಕಾಪಾಡೋದಕ್ಕೆ ಪಾರ್ವತಿ ಅಮ್ಮನನ್ನು ಅತ್ಯಂತ ಜತನೀಯವಾಗಿ ಪೂಜಿಸಲಾಗುತ್ತೆ. ಇದಕ್ಕೆ ಒಂದು ಕಾರಣ ಕೂಡ ಇದೆ. ಬಲಭಾಗದಲ್ಲಿ ಅಮ್ಮನವರು ವಿಗ್ರಹ ಇಲ್ಲಿರೋದಕ್ಕೆ ಏನಪ್ಪಾ ಅಂತಂದರೆ, ಇಲ್ಲಿ ಪಾರ್ವತಿ ಅಮ್ಮನವರು ಶಿವನನ್ನು ಕೇಳ್ಕೊಳ್ತಾರಂತೆ. ಏನಂತಂದರೆ, ಯಾವಾಗಲೂ ನಾನು ಶಿವನ ಎಡಭಾಗದಲ್ಲಿರ್ತೀನಿ, ಅಂದರೆ ಗಂಗಾಧರೇಶ್ವರನ ಎಡಭಾಗದಲ್ಲಿರ್ತೀನಿ, ಆದರೆ ಇಲ್ಲಿ ನನ್ನನ್ನು ನೀನು ಬಲಭಾಗದಲ್ಲಿರಿಸ್ಕೋ. ಯಾಕೆ ಅಂದರೆ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸೋದಕ್ಕೆ ಅಂತ ನಾನಿರುವಾಗ ಎಲ್ಲರೂ ಪ್ರದಕ್ಷಿಣೆ ಹಾಕಿ ಬರುವಂತಹ ಸಂದರ್ಭದಲ್ಲಿ ಮೊದಲಿಗೆ ಬಲಗಡೆಯಿಂದನೇ ಶುರು ಮಾಡೋ ಕಾರಣಕ್ಕೆ ನಾನು ನಿನ್ನ ಬಲಗಡೆಯಲ್ಲಿದ್ದಾಗ ಎಲ್ಲ ಭಕ್ತರು ಬೇಡಿಕೊಳ್ಳುವಂತಹ ಮನೋಕಾಮನೆಗಳನ್ನು ನಾನು ಈಡೇರಿಸಿಕೊಡ್ತೀನಿ. ಆ ಕಾರಣಕ್ಕಾಗಿ ನನ್ನನ್ನು ಬಲಭಾಗದಲ್ಲಿ ಇರಿಸುವಂತ ಹೇಳಿ. ಅದೇ ರೀತಿ ಇಲ್ಲಿ ನಾವು ವೀಕ್ಷಕರು ನೋಡಬಹುದು ನೀವು, ಏನಂದರೆ ಭಕ್ತರು ಬಂದಂಥ ಸಂದರ್ಭದಲ್ಲಿ ದೇವರ ದರ್ಶನವನ್ನು ಪಡೆಯುವಂಥ ಸಂದರ್ಭದಲ್ಲಿ ಬಲಭಾಗದಿಂದ ಪ್ರದಕ್ಷಿಣೆ ಹಾಕೋಕ್ಕೆ ಶುರು ಮಾಡ್ತಾರೆ. ಆಗ ಪಾರ್ವತಿ ಅಮ್ಮನವರು ಇಲ್ಲಿ ನೆಲೆಸಿರೋದನ್ನು ನೋಡಿ ಫಸ್ಟು ಬಂದು ಪಾರ್ವತಿ ಅಮ್ಮನವರಿಗೆ ನಮಸ್ಕರಿಸ್ತಾರೆ. ಅಂದರೆ ನೀವು ಬೇಡಿದ ಭಕ್ತಿಯಿಂದ ಬೇಡಿದಂತಹ ಇಷ್ಟಾರ್ಥಗಳು ಮನೋಕಾಮನೆಗಳು ಪಾರ್ವತಿ ಅಮ್ಮ ಈಡೇರಿಸೋದಕ್ಕೆ ಇಲ್ಲಿ ನೆಲೆ ನಿಂತಿದ್ದಾರೆ. ಗುರುಗಳೇ, ಇನ್ನು ಪಾರ್ವತಿ ಅಮ್ಮ ಒಂಥರ ಶಕ್ತಿ ಸ್ವರೂಪಿಣಿಯಾಗಿ ಇಲ್ಲಿ ನೆಲೆಸಿರುವಂಥದ್ದು. ಅದರ ಜೊತೆಗೆ ಶಿವ ಏನಂದ್ರೆ ಸಹ ಕುಟುಂಬ ಪರಿವಾರ ಪ್ರಿಯ. ನಾವಿಲ್ಲಿ ಗಮನಿಸಿದ್ವಿ, ಸುತ್ತಮುತ್ತ ಸಪ್ತ ಮಾತೃಕೆಯರಾಗಿರ್ಬೋದು, ಗೌತಮ ಮಹರ್ಷಿಗಳಾಗಿರ್ಬೋದು, ಎಲ್ಲರ ವಿಗ್ರಹಗಳನ್ನ ನಾವು ಕಾಣಿದ್ವಿ.
ನಾವು ಸ್ವಾಮಿ ದರ್ಶನ ಮಾಡಿ ಈಚೆ ಬಂದಾಗ ಮಹಾಗಣಪತಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇತು ಸರ್ವದ ಮಹಾಗಣಪತಿ. ಆ ಗಣಪತಿಯಲ್ಲಿ ನಾವು ಏನೇ ಸಂಕಷ್ಟಗಳಿದ್ರು ಗಣಪತಿಯಲ್ಲಿ ನಾವು ಮೊದಲನೇ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಅದ ನಂತರ ಮೊದಲನೇ ಪ್ರಾಕಾರ ಸ್ವಾಮಿಯ ದರ್ಶನ ನಂತರ ಮೊದಲನೇ ಪ್ರಾಕಾರದಲ್ಲಿ ಗೌತಮ ಋಷಿ, ಭಾರದ್ವಾಜ ಋಷಿ, ಚಂಡಿಕೇಶ್ವರ, ಉಮಾಮಹೇಶ್ವರ, ಶಕ್ತಿ ಗಣಪತಿ ಇದು. ಈ 5 ವಿಗ್ರಹಗಳನ್ನ ನಾವು ಮೊದಲನೇ ಪ್ರಾಕಾರದಲ್ಲಿ ದರ್ಶನ ಮಾಡಿ ಹೊರಭಾಗ ಬಂದಾಗ ಮಹಾನಂದಿ ಇದ್ದಾರೆ. ಅದ ನಂತರ ಬಾಲಸುಬ್ರಹ್ಮಣ್ಯೇಶ್ವರ, ದಕ್ಷಿಣಾಮೂರ್ತಿ, ಕಾಲಭೈರವ, ವೀರಭದ್ರ, ಲಕ್ಷ್ಮೀನಾರಾಯಣ ಇಷ್ಟು ಮೂರ್ತಿಗಳು ನಾವು ನಿತ್ಯ ದರ್ಶನ ಮಾಡುವಂಥ ಕಾರ್ಯಕ್ರಮ. ಅದ ನಂತರ ವಿಶೇಷವಾಗಿ ಏನಪ್ಪ ಅಂದರೆ ಸೂರ್ಯಚಂದ್ರರು. ಯೂಶಲಿ ನೀವು ಎಲ್ಲ ದೇವಸ್ಥಾನಗಳಲ್ಲಿ ನವಗ್ರಹಗಳಲ್ಲಿ ಮಾತ್ರ ಸೂರ್ಯಚಂದ್ರನ ನೋಡ್ಲಿಕ್ಕೆ ಸಾಧ್ಯ. ಇಲ್ಲಿ ಸ್ವಾಮಿಯ ಮುಂಭಾಗದಲ್ಲಿದ್ದೀರ ಸ್ವಾಮಿ. ಯಾಕಂದರೆ ಸೂರ್ಯಚಂದ್ರ ಅಗ್ನಿನೇತ್ರಾಹ. ಯಾಕಂದರೆ ಆ ಸೂರ್ಯಚಂದ್ರರು ಸಂಕ್ರಮಣದ ದಿವಸ ಅದು ಬಹಳ ವಿಶೇಷವಾಗಿರುವಂಥದ್ದು. ಆ ಸಂಕ್ರಮಣದ ದಿವಸ ಆ ಸೂರ್ಯನ ಕಿರಣ ಸ್ವಾಮಿಗೆ ಬಿದ್ದಾಗ ತಾಪವಾಗಿ ಇಲ್ಲದೇ ಇರಲಿ ಅಂತೇಳಿ ಆ ಸೂರ್ಯಚಂದ್ರರು ಮುಂಭಾಗದಲ್ಲಿದ್ದಾರೆ. ಆ ಕ್ಷಮನಗಳನ್ನೆಲ್ಲ ಅಘೋರ ಕ್ಷಮಗಳನ್ನೆಲ್ಲ ನಾನು ತಗೊಂತೀನಿ ಸ್ವಾಮಿ, ನೀವು ಶಾಂತಿ ರೂಪದಲ್ಲಿರಿ ಅಂತೇಳಿ ಆ ಸೂರ್ಯಚಂದ್ರನ ಪ್ರತಿಷ್ಠೆ ಮಾಡಿ ಸೂರ್ಯಪಾಣಿ ಮತ್ತು ಚಂದ್ರಪಾಣಿ ಅಂತ ನಾವು ಕರಿತೀವಿ. ಗುರುಗಳೇ, ಈ ನಾವು ಪ್ರದಕ್ಷಿಣೆ ಹಾಕುವಂತ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ, ಹಿರಿಯರು ಮುಂಚೆ ಎಲ್ಲ ಹೇಳ್ತಾ ಇದ್ರು ತಗ್ಗಿ ಬಗ್ಗಿ ನಡಿಬೇಕು ಅಂತ. ಅದೇ ರೀತಿ ಬಹುಶಃ ಈ ದೇವಸ್ಥಾನ ಒಂದೇ ದೇವಸ್ಥಾನ ಅನ್ಸತ್ತೆ, ಏನಂದ್ರೆ ಫುಲ್ ಪ್ರದಕ್ಷಿಣೆ ಹಾಕಿ ಬರುವಂತ ಸಂದರ್ಭದಲ್ಲಿ ನಾವು ಬಗ್ಗಿನೇ ನಮಸ್ಕಾರ ಮಾಡ್ಕೊಂಡು ಬರುವಂತದ್ದು. ಸತ್ಯವಾದ ವಿಷಯ ಅದು. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಅಂತ. ಯಾಕಂದರೆ ನಾವು ಪ್ರದಕ್ಷಿಣೆ ಮಾಡಬೇಕಾದ್ರೆ ನಮ್ಮ ದೇಹನೂ ತಲೆ ಭಾಗನೂ ಸ್ವಾಮಿಗೆ ಶಿರವಾಗಿ ಬಗ್ಸಿ ಹೋಗಿ. ಯಾಕಂದರೆ ಹಿರಿಯರಿಗೂ ನಾವು ತಲೆ ಬಗ್ಸ್ದಂಗೆ ಆಗುತ್ತೆ. ಸಾಕ್ಷಾತ್ ಪರಮೇಶ್ವರ ಅವನಿಗೆ ಇನ್ನೂ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡೋದು. ಯಾಕಂದರೆ ಈಗ ಕೈಲಾಸ ಪರ್ವತ ಶ್ರೇಣಿನ ನಾವು ಪರಿಕ್ರಮ ಮಾಡಬೇಕಾದ್ರೆ ಹೆಜ್ಜೆ ನಮಸ್ಕಾರ ಅಂತ ಅಲ್ಲಿ ಮಾಡ್ತಾರೆ. ಒಂದೊಂದು ಹೆಜ್ಜೆ ಇಟ್ಟು ಸ್ವಾಮಿಗೆ ಸಾಷ್ಟಾಂಗವಾದ ನಮಸ್ಕಾರ ಮಾಡಿ ಹೋಗ್ತಾರೆ. ಇವತ್ತು ಆ ಥರ ಯಾರಿಲ್ಲ ಇಲ್ಲಿ. ಅಟ್ಲೀಸ್ಟ್ ತಲೆ ಬಗ್ಗಿ ಸ್ವಾಮಿ ಈಗಪ್ಪ ನಾನು ನನ್ನ ಅಹಮ್ಮಲ್ಲ ನೀನು ಕಡಿಮೆ ಮಾಡಿ ನಾನು ನಿನ್ನ ಪಾದಕ್ಕೆ ಆಗ್ತಾ ಇದ್ದೀನಿ ಎಲ್ಲಾನು ಅಂತೇಳಿ ಆ ಸ್ವಾಮಿಯ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ತಲೆ ಬಗ್ಸಿ ಹೋಗ್ಲಿ. ತಲೆ ಎತ್ತರೆ ತಲೆ ಹೊಡಿಯತ್ತೆ. ಇದೆಲ್ಲ ಕೂಡ ಬಂಡೆಯಲ್ಲಿ ಕೊರೆದಿರುವಂತಹ ದೇವಸ್ಥಾನ, ಒಂದು ಕಲ್ಲು ಬಂಡೆಯಲ್ಲಿ ಕೊರೆದಿರುವಂತಹ ದೇವಸ್ಥಾನ. ಈ ದೇವಸ್ಥಾನದ ಸುತ್ತ ನಾವೇನು ಪ್ರದಕ್ಷಿಣೆ ಹಾಕ್ತಾ ಇದೀವಿ, ಒಳಗಡೆ ದೇವಸ್ಥಾನ ಶಿವನ ಹಿಂಭಾಗದಲ್ಲಿ ನಾವಿದೀವಿ. ಇವಾಗ ಎಲ್ಲ ಸಪ್ತ ಮಾತೃಕೆಯರಿದ್ದಾರೆ ಇಲ್ಲಿ. ಶಿವನ ಸಪರಿವಾರ ಕುಟುಂಬ ಸಮೇತ ನಾವು ಶಿವನ ದೇವಸ್ಥಾನವನ್ನು ಕಾಣಬಹುದು. ಎಲ್ಲ ಸಪ್ತ ಮಾತೃಕೆಯರ ದರ್ಶನ ನಮಗೆ ಈ ದೇವಸ್ಥಾನದಲ್ಲಿ ಸಿಗತ್ತೆ. ಕೌಮಾರಿ, ವೈಷ್ಣವಿ ದೇವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, ಶ್ರೀದೇವಿ, ಹಾಗೆ ಭೂದೇವಿಯರು. ನಾವೇನು ಸಪ್ತ ಮಾತೃಕೆಯರ ದರ್ಶನ ಅಲ್ಲಿ ಇಲ್ಲಿ ಹೋಗಿ ಮಾಡೋ ಅವಶ್ಯಕತೆ ಇಲ್ಲ. ಈ ದೇವಸ್ಥಾನಕ್ಕೆ ಬಂದರೆ ಶಿವ ಸಹ ಪರಿವಾರ ಕುಟುಂಬ ಸಮೇತನಾಗಿ ಇಲ್ಲಿ ದರ್ಶನವನ್ನ ನೀಡ್ತಾನೆ. ಗುರುಗಳೇ, ಈ ದೇವಸ್ಥಾನದ ಬಗ್ಗೆ ನನಗಂತೂ ತುಂಬಾ ಅಂದ್ರೆ ತುಂಬಾ ಕುತೂಹಲಕಾರಿಯಾಗದಿದೆ. ಏನಂತಪ್ಪ ಅಂದ್ರೆ ವಿಶೇಷ ಅಂದ್ರೆ ಈ ದೇವಸ್ಥಾನದಲ್ಲಿ ಗಂಗೆ ರೂಪದಲ್ಲಿ ವೃಷಭಾವತಿ ನದಿ ಹರಿತಾಳೆ. ಗಂಗೆಯ ಹೇಗೆ ಶಿವನ ಜೊತೆ ಸದಾ ಇರ್ತಾಳೆ, ಅದೇ ರೀತಿ ಇಲ್ಲೂ ಕೂಡ ಆಕೆ ನೆಲೆಸಿದ್ದಾಳೆ ಅನ್ನೋದು ಅದೊಂದು ವಿಶೇಷವಾದ ಏನಂತ ಅಂದ್ರೆ ಬಸವನಗುಡಿ ದೊಡ್ಡ ನಂದಿ ತಾವು ನೋಡಿದ್ರೆ ನಂದಿಯ ಬಲಭಾಗದಲ್ಲಿ ಬಲ ಪಾದದಲ್ಲಿ ಉದ್ಭವ ಆಗುತ್ತೆ ನದಿ. ಅದು ವೃಷಭಾವತಿ ಅನ್ನೋದು ನಮ್ಮ ಮುತ್ತಾತ ತಾತ ಅವರೆಲ್ಲ ಆ ಜಲದಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡುವಂಥದ್ದು. ಅಷ್ಟು ಭಾರಿ ಶುದ್ಧವಾಗಿತ್ತು ಆ ಜಲ. ಇವತ್ತು ಆ ಜಲ ಕಾಣದೇ ಹೋಗ್ತಾ ಇದೆ ನಮಗೆ. ಅದು ಬಹಳ ದುಃಖಕರವಾಗಿರುವಂಥ ವಿಚಾರ. ಆದರೂ ಸ್ವಾಮಿಯ ತತ್ವದಲ್ಲಿ ನೋಡಿ ಅದೆಲ್ಲ ಹರಿತಾ ಇದೆ, ಸೂಕ್ಷ್ಮವಾಗಿ ಹೋಗ್ತಾ ಇದೆ. ಅದರಿಂದ ಸ್ವಾಮಿ ಜಲತತ್ವಲಿಂಗ ಅಂತ. ಸ್ವಾಮಿಯ ಶಿರಭಾಗದಲ್ಲಿ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗುತ್ತೆ. ಯಾಕಂದ್ರೆ ಅಷ್ಟು ಶೀತಲವಾಗಿದ್ದಾರೆ ಒಳಗಡೆ ಸ್ವಾಮಿ. ನಾವು ಸ್ವಾಮಿ ಯಾಕಂದ್ರೆ ಗಂಗಾಧರೇಶ್ವರ ಆ ಗಂಗೆಯ ಪಾದದ ಅರಿತಾ ಇರುವಂಥದ್ರಿಂದ ಸದಾ ಕಾಲದಲ್ಲಿ ಸ್ವಾಮಿ ಶೀತಲವಾಗಿರ್ತಾರೆ. ಆದ್ರಿಂದ ಬೆಣ್ಣೆ ಹೋಗಿ ತುಪ್ಪ ಹೋಗಿ ಬೆಣ್ಣೆ ಆಗಿರುತ್ತೆ. ಇಲ್ಲಿ ಶಿವಗಂಗೆ, ಕಾಶಿ ಈ 3 ಕ್ಷೇತ್ರ ಬಂದು ಜಲತತ್ವಲಿಂಗ ಅಂತ ಒಂದು ವಿಶಿಷ್ಟವಾದ. ನಾವು ಹಾಗಾದ್ರೆ ಭಾರತವನ್ನ ಸುತ್ತೋದಕ್ಕಿಂತ ಬಹುಶಃ ಈ ಶಿವನನ್ನ ದರ್ಶನ ಮಾಡಿದ್ರೆ ಎಲ್ಲಾ ಕಡೆ ನಾವು ದರ್ಶನ ಮಾಡ್ಕೊಂಡು ಬಂದಂತ ಫಲ ಇಲ್ಲಿ ಸಿಗುತ್ತೆ. ಸತ್ಯವಾದ ವಿಷಯ, ಅದನ್ನು ಸತ್ಯವಾದ ವಿಷಯ. ಗುರುಗಳೇ, ಈ ದೇವಸ್ಥಾನದ ಅಚ್ಚರಿಗಳು ಬಗೆದಷ್ಟು ಬಹಳ ಕುತೂಹಲಕಾರಿಯಾದಂಥದ್ದು. ಅಂಥದ್ರಲ್ಲಿ ನಾವು ಕೇಳ್ಪಟ್ಟಿದ್ವಿ ಏನಂದ್ರೆ ಈ ದೇವಸ್ಥಾನದಲ್ಲಿರುವಂತಹ ಸುರಂಗ ಮಾರ್ಗದ ಬಗ್ಗೆ. ಒಂದು ಸುರಂಗ ಮಾರ್ಗ ಕಾಶಿ ವಿಶ್ವನಾಥನಿಗೆ ತಲುಪತ್ತೆ, ಇನ್ನೊಂದು ಸುರಂಗ ಮಾರ್ಗ ಶಿವಗಂಗೆಗೆ ತಲುಪತ್ತೆ ಅನ್ನೋದು ನಿಜಾನ ಗುರುಗಳೇ? ಖಂಡಿತ ಖಂಡಿತ. ನಮ್ಮ ತಾತ ಅವ್ರ ಕಾಲದಲ್ಲಿ 1 ಫರ್ಲಾಂಗ್ ಒಳಗಡೆ ಹೋಗ್ಬಾರ್ದಾಯ್ತು. ಇವತ್ತು ಹೇಳಿದ್ನಲ್ಲ ಆ ವೃಷಭಾವತಿ ನದಿ ಅನ್ನುವಂಥದ್ದು ನಂದಿ ಉಗಮಸ್ಥಾನ ಅಲ್ಲಿ ಹಂಗೆ ಹರಿಕೊಂಡು ಬಂದು ಇಲ್ಲಿ ನಮ್ಮ ಗವಿಯೊಳಗೆ ಹೋಗಿ ಕೆಂಪಾಮುದಿ ಕೆರೆ ಸೇರ್ತಾ ಇತ್ತು ಅಂತ ವಿಶೇಷ.
ಆಗ ನಮ್ಮ ತಾತ ಅವರು ಇದನ್ನು ಬುಟ್ಟಿಗಳಿಟ್ಕೊಂಡು ಒಳಗೆ ತನಕ ಒಂದು ಫರ್ಲಂಗ್ ಹೋಗೋರು ಅಂತ ಒಂದು ಪ್ರತೀತಿ ಇತ್ತು. ಆ ಶಿವಗಂಗೆ ಮಾರ್ಗ, ಕಾಶಿ ಮಾರ್ಗ. ಯಾಕಂದರೆ ಪೂರ್ವಾಶ್ರಮದಲ್ಲಿ ತಪಸ್ವಿಗಳು, ರಾಜರೆಲ್ಲ ಈ ಗುಹಾ ಮಾರ್ಗವನ್ನು ಯೂಸ್ ಮಾಡ್ತಾ ಇದ್ರು. ಈ ಮಾರ್ಗದಲ್ಲಿ 2 ಕ್ಷೇತ್ರ, ಕಾಶಿಗೆ ಹೋಗ್ತಾ ಇರಲಿಲ್ಲ. ಶಿವಗಂಗೆ ಗಂಗಾಧರೇಶ್ವರ, ನಮ್ಮ ಗವಿ ಗಂಗಾಧರೇಶ್ವರನ ಈ ಗುಹಾ ಮಾರ್ಗದಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರೋರು ಅಂತ ನಮ್ಮ ತಾತ ಅವ್ರು ನನಗೆ ಕತೆ ಹೇಳ್ತಾ ಇದ್ದಿದ್ದೊಂದು ನೆನಪಿದೆ ನನಗೆ. ಯಾಕಂದರೆ ಅಷ್ಟು ಒಳ್ಳೆ ಮಾರ್ಗ ಇವತ್ತು ಮಾರ್ಗ ಇಲ್ದಂಗೆ ಆಗಿದೆಯಲ್ಲ ಅಂತ ನಮಗೆ ದುಃಖ. ನೋಡಿ, ಎಷ್ಟೋ ವಿಷಯ ಗೊತ್ತೇ ಇರಲಿಲ್ಲ. ಇದು ಇಲ್ಲಿಂದ ಒಂದು ಸುರಂಗ ಮಾರ್ಗ ಕಾಶಿಗೆ ಹೋಗುತ್ತೆ, ಕಾಶಿಗೆ ಹೋಗುವಂಥದ್ದು, ಶಿವಗಂಗೆ ಹೋಗೋದು, ಆ ಥರ ಬಹಳ ವಿಶೇಷವಾಗಿರುವಂಥ ಒಂದು ನಮ್ಮ ಗವಿ ಗಂಗಾಧರೇಶ್ವರ. ಇದನ್ನೆಲ್ಲ ನಾವು ತುಂಬ ಸಂರಕ್ಷಣೆ ಮಾಡಬೇಕು ಇದನ್ನು. ಈಗ ಋಷಭಾವತಿ ನದಿ ಕಾಣೆ ಆಗೋಗ್ಬಿಟ್ಟಿದೆ, ಅದನ್ನೆಲ್ಲ ನಾವು ಸಂರಕ್ಷಣೆ ಮಾಡಬೇಕಾಗಿತ್ತು. ಬಟ್ ಇವತ್ತು ಆಗ್ತಾ ಇರೋಂಥ ಡೆವಲಪ್ಮೆಂಟ್ಸ್ಗೆ ಅದೇನು ಮಾಡ್ಕೊಳ್ಳೋಕ್ಕಾಗದೇ ಇರೋಂಥ ಪರಿಸ್ಥಿತಿ ನಮಗಾಗಿದೆ. ಈ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಂದು ಸುರಂಗ ಮಾರ್ಗ ಇದೆ. ಈ ಸುರಂಗ ಮಾರ್ಗ 2 ರೀತಿ ಸುರಂಗ ಮಾರ್ಗ. ಒಂದು ಸುರಂಗ ಮಾರ್ಗ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗುತ್ತೆ ಅಂತ ಹೇಳಲಾಗತ್ತೆ. ಅದೇ ರೀತಿ ಇನ್ನೊಂದು ಸುರಂಗ ಮಾರ್ಗ ತುಮಕೂರು ಜಿಲ್ಲೆಯಲ್ಲಿರುವ ಶಿವಗಂಗೆಗೆ ತಲುಪುತ್ತೆ ಅಂತ ಹೇಳಲಾಗತ್ತೆ. ತಾವು ಗಮನಿಸಬಹುದು, ಈ ಸುರಂಗ ಮಾರ್ಗ ಏನಿದೆ ತುಂಬ ಕಿರಿದಾದಂತಹ ಸುರಂಗ ಮಾರ್ಗ. ಸುಮಾರು ವರ್ಷಗಳ ಹಿಂದೆ ಈ ಒಂದು ಸುರಂಗ ಮಾರ್ಗವನ್ನು ಕೊರೆಯಲಾಗಿತ್ತು. ಆಗ ಗೌತಮ ಮಹರ್ಷಿಗಳು ಈ ಒಂದು ಸುರಂಗ ಮಾರ್ಗದಿಂದ ಆಗಮಿಸಿ ಗವಿ ಗಂಗಾಧರೇಶ್ವರನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಆ ನಂತರ ಶಿವಗಂಗೆ ಬೆಟ್ಟಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಆ ನಂತರ ಅವರು ಕಾಶಿ ವಿಶ್ವನಾಥನ ಸನ್ನಿಧಿಗೆ ತಲುಪ್ತಾ ಇದ್ರು ಅಂತ ಹೇಳಲಾಗತ್ತೆ. ಗುರುಗಳು ಹೇಳೋ ಪ್ರಕಾರ ಏನು ಅಂತಂದರೆ, ಅವರು ಖುದ್ದಾಗಿ ಬರದೇ ಇದ್ರು ಆತ್ಮ ಪರಮಾತ್ಮ ಅನ್ನೋದೇನಿರತ್ತೆ, ಇಲ್ಲಿ ನಾವು ಕೂತಲ್ಲೇ ನಾವು ಪರಮಾತ್ಮನನ್ನ ಕಾಣಬಹುದು. ಅದೇ ರೀತಿ ಅವರು ಕಾಶಿ ವಿಶ್ವನಾಥನಲ್ಲಿ ಇದ್ರೂ ಕೂಡ ಅವರ ಆತ್ಮ ಈ ಗವಿ ಗಂಗಾಧರೇಶ್ವರನಿಗೆ ಬಂದು ಪೂಜೆಯನ್ನ ಸಲ್ಲಿಸ್ತಿತ್ತು, ಇಲ್ಲಿಂದ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇತ್ತು ಅಂತ ಅನ್ನೋ ಪ್ರತೀತಿ ಇದೆ. ಗುರುಗಳ ಇನ್ನೊಂದು ಕೇಳಬೇಕು. ಶಿವ ಹೇಳಿದ್ರಿ ನೀವು, ಶಿವನ ಲಿಂಗ ಇಲ್ಲಿ ಸ್ವಯಂಭೂ ಶಿವಲಿಂಗ ಅಂತ ಹೇಳಿ. ನಂದಿದೊಂದು ಕತೆ ಇದೆ ಅಂತ ಹೇಳ್ತಾರೆ. ನಂದಿ ಕಿವಿಯಲ್ಲಿ ಏನೇ ಹೇಳಿದ್ರು ಕೂಡ ಅದು ಶಿವನಿಗೆ ತಲುಪತ್ತೆ. ಶಿವನ ವಾಹನ ನಂದಿ, ಏನೇ ಹೇಳಿದ್ರು ಬೇಡ್ಕೊಂಡು ಆಗತ್ತೆ. ಸತ್ಯವಾದ ವಿಷಯ. ಈಗ ಸ್ವಾಮಿಗೆ ಈಗ ಅಲಂಕಾರ ಆಗಿದೆ, ಇಲ್ಲ ಅಂದರೆ ಆ ಬಾಣದಲ್ಲಿ ಸ್ವಾಮಿಗೆ ಸ್ವಯಂ ಬ್ರಹ್ಮಸೂತ್ರ ಇದೆ. ಸ್ವಯಂ ಆಗಿ ಒಂದು ರೇಖೆ, ಬಿಳಿ ರೇಖೆ ಇದೆ, ಅದು ಸ್ವಾಮಿಗೆ ಸ್ವಯಂ ಬ್ರಹ್ಮಸೂತ್ರ. ಇಡೀ ಪ್ರಪಂಚದಲ್ಲಿ ನೀವು ಆ ಬ್ರಹ್ಮಸೂತ್ರ ಇಲ್ಲ. ನಾವೇನು ಮಂತ್ರಭಾಗದಲ್ಲಿ ಯಜ್ಞೋಪವಿತ್ರನ ಧಾರಣೆ ಮಾಡ್ತೀವಿ ಅಭಿಷೇಕ ಆದಮೇಲೆ, ನಾವಿಲ್ಲಿ ಸ್ವಯಂ ಸ್ವಾಮಿನೇ ಹಾಕೊಂಡಿದ್ದಾರೆ. ಅದೊಂದು ವಿಶೇಷವಾಗಿ ಈ ನಂದಿ ಪಾದದಲ್ಲಿ ನೋಡಿ ಬಿಳಿ ರೇಖೆ, ಈ ಬಿಳಿ ರೇಖೆ ಕಾಣ್ತಾ ಇದೆಯಲ್ಲ, ಅದು ಮತ್ತೆ ನೋಡಿ ಭಸ್ಮ ಪಟ್ಟೆ ಸ್ವಾಮಿಗೆ. ಇದೆಲ್ಲ ಸ್ವಯಂ ಆಗಿರುವಂಥದ್ದು ಶಿವಲಿಂಗ. ಈ ಶಿಲೆ, ಆ ಒಳಗಡೆ ಇರುವಂಥ ಮೂಲ ಶಿಲೆಯನ್ನು ಎರಡೂ ಸ್ವಯಂ ಒಂದೇ ಶಿಲೆಯಲ್ಲಿ ಉದ್ಭವ ಆಗಿರುವಂಥದ್ದು ಒಂದು ವಿಶೇಷವಾಗಿರುವಂಥ ಸಂಗತಿ ಅಂತ ಹೇಳ್ತಾರೆ. ಆಮೇಲೆ ನೀವು ಹೇಳಿದ್ರಿ, ಅದು ಯಾವಾಗಲೂ ಸ್ವಾಮಿಯ ದರ್ಶನ ಮಾಡಿ ಆ ಬಲಭಾಗದಲ್ಲಿ ಕಿವಿಯಲ್ಲಿ ನಮಃಶಿವಾಯ ಅನ್ನೋಂಥ 3 ವಾಕ್ಯ ಹೇಳ್ಬೇಕು. ಆ ಶಿವ ಪಂಚಾಕ್ಷರಿ ಎಲ್ಲರೂ ಸಾಕಷ್ಟು ಕಥೆಗಳು ಹೇಳ್ತಾರೆ, ಅದು ಪ್ರಯೋಜನ ಇಲ್ಲ, ಅದು ಹೇಳ್ಬಾರ್ದು. ಆ್ಯಕ್ಚುಲಿ ಶಾಸ್ತ್ರ ಅಲ್ಲ ಅದು. ನಮಃಶಿವಾಯೇನ ಅಂತ ಮಂತ್ರವನ್ನು ನೀವು ಅಲ್ಲಿ ನಂದಿಗೆ ಹೇಳಿದಾಗ ನಿಮ್ಮ ಸಂಕಲ್ಪ ಏನಿದೆ ಅಂತ ಅವ್ರಿಗೆ ಗೊತ್ತಿದೆ, ಅವರು ನೇರವಾಗಿ ಸ್ವಾಮಿ ಹತ್ರ ಹೇಳ್ಬೇಕು. ಅಂದ್ರೆ ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ನಮಃಶಿವಾಯ ಅಂತ ಕಿವಿಗೆ ಹೇಳ್ಬೇಕು, ಕಿವಿಯಲ್ಲಿ ಕಥೆಗಳನ್ನು ಹೇಳ್ಬಾರ್ದು. ಅದು ಶಾಸ್ತ್ರಬದ್ಧವಾಗಿ ಅದನ್ನು ಹೇಳೋದು. ಶಿವ ಪಂಚಾಕ್ಷರಿ 3 ಭಾಗ ಸರಿ ಹೇಳಿದಾಗ ಸದಾ ಕಾಲದಲ್ಲಿ 365 ದಿವಸ ಇಡೀ ಇದರಲ್ಲಿ ಅವ್ರ ಸ್ವಾಮಿ ಶಿವಧ್ಯಾನದಲ್ಲೇ ಇರ್ತಾರೆ. ನಂದಿಕೇಶ್ವರ ಶಿವಧ್ಯಾನದಲ್ಲೇ ಇರ್ತಾರೆ. ನಿಮ್ಮ ಸಂಕಲ್ಪನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಆ 3 ಸರಿ ನಮಃ ಶಿವಾಯ ಅಂತ ಹೇಳಿದಾಗ ಆ ನಂದಿಕೇಶ್ವರಂಗೆ ಗೋಚರ ಆಗುತ್ತೆ. ಓ, ಯಾರೋ ಭಕ್ತರು ಬಂದಿದ್ದಾರೆ, ಅವ್ರ ಸಂಕಲ್ಪ ನನ್ನ ಹತ್ರ ಹೇಳ್ತಾ ಇದ್ದಾರೆ, ನಾನು ಪರಮೇಶ್ವರ ನಿನ್ನ ಪಾದಕ್ಕೆ ಆಗ್ತಾ ಇದ್ದೇನೆ, ಅವ್ರಿಗೆ ಬೇಗ ಸಿದ್ಧಿ ಮಾಡಿಕೊಡಪ್ಪ ಸ್ವಾಮಿ ಅಂತೇಳಿ ಆ ನಂದಿಕೇಶ್ವರ ನೇರವಾಗಿ ಈಶ್ವರನ ಹತ್ರ. ಓಕೆ ಗುರುಗಳೇ, ಗವಿಪುರಂ ಹೆಸರು ಗವಿ ಗಂಗಾಧರೇಶ್ವರನಿಂದ ಬಂದಿರುವಂಥದ್ದ ಅಥವಾ ಗವಿ ಗಂಗಾಧರೇಶ್ವರ ಇಲ್ಲಿ ನೆಲೆಸಿರೋ ಕಾರಣದಿಂದಾಗಿ ಗವಿಪುರಂ ಅಂತ ಬಂತ ಅಂತ? ಸ್ವಾಮಿ ಸಾನ್ನಿಧ್ಯನೇ. ಯಾಕಂದ್ರೆ ಗವಿ ಗಂಗಾಧರೇಶ್ವರ ಅಂದಾಗ ಆ ಪರಿಸರಕ್ಕೆ ಗವಿಪುರ ಅಂತ ನಾಮಧೇಯ ಆಗಿರೋದು. ಯಾಕಂದ್ರೆ ಆಗಿನ ಕಾಲದಲ್ಲಿ ನಮ್ಮ ತಾತ ಅವ್ರು ಹೇಳೋರು, ಆ್ಯಕ್ಚುಲಿ 3 ಕಾಲ ಪೂಜೆ ಮಾಡ್ತಾಯಿದ್ರು. ನಮ್ಮ ತಾತ ಮುತ್ತಾತ ಅವರು ಕುದುರೆಯಲ್ಲಿ ಬಂದು 3 ಕಾಲ, ಗವಿ ಗಂಗಾಧರೇಶ್ವರ, ಅಲ್ಸೂರು ಸೋಮೇಶ್ವರ, ಕಾಡು ಮಲ್ಲೇಶ್ವರ, ಈ 3 ದೇವಸ್ಥಾನಗಳನ್ನ ಕುದುರೆಯಲ್ಲಿ ಬಂದು ಪೂಜೆ, ವಾರ ಪೂಜೆ ಅಂತ. ವಾರದಲ್ಲಿ ಭಾನುವಾರ ಎಲ್ಲ ಕುದುರೆಯಲ್ಲಿ ಬರೋರಂತೆ, ಇಲ್ಲಿ ಉಳ್ಕೊಳ್ಳೋರಂತೆ. ಸೋಮವಾರ ಬೆಳಗ್ಗೆ ಸ್ವಾಮಿ ಪೂಜೆ. ಅಂದರೆ ಇನ್ನೆಷ್ಟು ದಟ್ಟವಾಗಿತ್ತು ಕಾಡು, ನಿಜ ನಿಜ, ಇನ್ನೆಷ್ಟು ಪರಿಸರ ಗವಿ ಅಂತ ಆಳದಲ್ಲಿತ್ತು ಅಂತ. ಅದಕ್ಕೋಸ್ಕರ ಇದನ್ನ ಕ್ಷೇತ್ರನ ಗವಿಪುರ, ಗವಿ ಗಂಗಾಧರೇಶ್ವರ ಅಂತ ನಾಮಧೇಯ ಆಗಿರೋದು. ಗುರುಗಳೇ, ಇವಾಗ ಮತ್ತೊಂದು ಮಹತ್ವದ ವಿಶೇಷವಾದಂತಹ ದಿನಕ್ಕೆ ಹತ್ರ ಬರ್ತಾ ಇದೀವಿ ನಾವು. ಅದು
ಸೂರ್ಯ ಸಂಕ್ರಮಣ. ಸೊ ಸಂಕ್ರಾಂತಿ, ಮಕರ ಸಂಕ್ರಾಂತಿಯಂದು ಸೂರ್ಯನ ರಶ್ಮಿ ಏನು ಅದು ಶಿವನನ್ನ ಸ್ಪರ್ಶಿಸುತ್ತೆ ಅನ್ನೋ ಒಂದು ಇತಿಹಾಸ ಈ ದೇವಸ್ಥಾನಕ್ಕಿದೆ. ಸತ್ಯವಾದ ವಿಷಯ. ಅದರ ಕುರಿತಾಗಿ ಇದು ವಿಶೇಷವಾಗಿ ಅಂದರೆ ಅದೇ ನಮ್ಮ ದೇವಸ್ಥಾನದ ಒಂದು ಪ್ರಾಮುಖ್ಯವಾದ ಒಂದು ದೃಶ್ಯ. ಯಾಕಂದರೆ ರೋಡಿಂದ ನಾವು ಗವಿ ಒಳಗೆ ಬರಬೇಕಾದ್ರೆ 150 ಮೀಟ್ರು ಇರೋವಂಥ ಸಂದರ್ಭ. ಅಂಥದ್ದಲ್ಲಿ ಪೂರ್ವ ಪಶ್ಚಿಮಾಭಿಮುಖವಾಗಿ ಇಲ್ಲಿ ಸೂರ್ಯ ಹುಟ್ಟುವಂಥದ್ದು, ಮುಳುಗುವಂಥದ್ದು. ಇಲ್ಲಿ ಸ್ವಾಮಿ ದಕ್ಷಿಣದಿಂದ ಉತ್ತರಕ್ಕೆ ಪ್ರವೇಶ ಮಾಡ್ತಾರೆ. ಇಲ್ಲಿ ಎಂಥ ಅದ್ಭುತವಾದ ಒಂದು ಕೈಕರ್ಯ ನಿಜ. ಆ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಸ್ವಾಮಿ ಸೂರ್ಯ ಭಗವ 6 ತಿಂಗಳು ದಕ್ಷಿಣಾಯನದಲ್ಲಿರ್ತಾರೆ, 6 ತಿಂಗಳು ಉತ್ತರಾಯಣಕ್ಕೆ ಬರ್ತಾರೆ. ಆ ಉತ್ತರಾಯಣಕ್ಕೆ ಬರೋಕ್ಕೆ ಮುಂಚೆ 2 ದ್ವಾರಗಳಿದೆ. ಆ ದ್ವಾರದಿಂದ ಶೃಂಗ ಮಧ್ಯೆ 2 ಕಿಟ್ಟಿಗಳ ನಂದಿಯ 2 ಕೊಂಬುಗಳ ಮಧ್ಯದಲ್ಲಿ ಕರೆಕ್ಟಾಗಿ ಸ್ವಾಮಿ ಪಾದವನ್ನು ಸ್ಪರ್ಶ ಮಾಡಿ ಸ್ವಾಮಿ ಹತ್ರ ಉತ್ತರ ತಗೊತಾರೆ. ಈ ದಕ್ಷಿಣಾಯನದಲ್ಲಿ ಎಲ್ಲ ಜಪಗಳು, ಅನುಷ್ಠಾನಗಳು, ಪೂಜೆಗಳೆಲ್ಲ ನಾವು ಮಾಡಿದ್ದೀವಿ. ನೆಕ್ಸ್ಟ್ ಉತ್ತರಾಯಣ ಪುಣ್ಯಕಾಲ, ಮದುವೆ, ಮುಂಜಿ ಇತ್ಯಾದಿಗಳು ಮಂಗಳಕರವಾಗಿರುವಂಥ ಕಾರ್ಯಕ್ರಮ ನಡೀಲಿ ಭಗವಂತ. ಆ ಸೂರ್ಯನಾರಾಯಣ ಸಾಕ್ಷಿ ಪರ್ವಕವಾಗಿ ನಿನ್ನ ಪಾದ ಸ್ಪರ್ಶ ಮಾಡಿ ನಾನು ಉತ್ತರಾಯಣ ಪ್ರವೇಶ ಮಾಡ್ತಾ ಇದ್ದೀನಿ, ನೀವು ಅದನ್ನು ಅಪ್ಪಣೆ ಕೊಡಿ ನನಗೆ ಅಂತ ಹೇಳಿ ಸ್ವಾಮಿ, ಸೂರ್ಯ ಸ್ವಾಮಿನೇ ಸ್ವಾಮಿ ಪಾದಿ ಪೂಜೆ ಮಾಡಿ ಸ್ವಾಮಿ ಹತ್ರ ಅಪ್ಪಣೆ ತಗೊಂಡು ಉತ್ತರಾಯಣಕ್ಕೆ ಹೋಗ್ತಾರೆ ಅಂತ ಒಂದು ಅದ್ಭುತವಾದ ಒಂದು. ಹೌದು, ನಾವು ಅದನ್ನ ಸಾಕ್ಷಿ ಆಗಿದ್ದೀವಿ ಗುರುಗಳೇ. ಪ್ರತಿ ವರ್ಷ ಇದು ನಡ್ಕೊಂಡು ಬರ್ತಾ ಇರುವಂತದ್ದು. ಇದು ದಿನ ಕೂಡ ಸೂರ್ಯರಶ್ಮಿ ಪಾದವನ್ನ ಸ್ಪರ್ಶಿಸುತ್ತಾ ಶಿವನನ್ನ, ಅಥವಾ ಕೇವಲ ಮಕರ ಸಂಕ್ರಾಂತಿಯಂದು ಮಾತ್ರ ಈ ವಿಶೇಷವಾದಂತಹ ದಿನವನ್ನ ನಾವು ಕಾಣಬಹುದು? ಏನಾಗಿದೆ, ಪ್ರತಿನಿತ್ಯ ಬಂದ್ರೆ ವಿಶೇಷ ಅನ್ನುವಂಥದ್ದಿಲ್ಲ. ನಿಜ. ವರ್ಷದಲ್ಲಿ ಒಂದು ದಿವಸ, ಅದು 3 ನಿಮಿಷಗಳ ಕಾಲ ಅಷ್ಟೇ. ಇಡೀ ವರ್ಷಗಳ ಕಾಲ ನಾವು ನೋಡ್ಲಿಕ್ಕಾಗಲ್ಲ ಸೂರ್ಯನ ಒಳಗಡೆ. ಆ 3 ನಿಮಿಷಗಳ ಕಾಲ ಆ ದಕ್ಷಿಣಾಯನ ಉತ್ತರಾಯಣ ಪರ್ವಕಾಲ ಆ ಪದ ಚೇಂಜ್ ಆಗಬೇಕಾದ್ರೆ ಮಾತ್ರ ಸ್ವಾಮಿ ಗಂಗಾಧರೇಶ್ವರ, ಸೂರ್ಯ ಇಬ್ಬರನ್ನೂ ನಾವು ದರ್ಶನ ಮಾಡುವಂಥ ಸೌಭಾಗ್ಯ ಎಷ್ಟು ಜನಕ್ಕೆ ಸಿಗತ್ತೆ ನೋಡಿ. ನಿಜ. ಹೌದು, ಅದು ದೊಡ್ಡ ವಿಚಾರ ಅಂತ ವಿಶೇಷ. ಅಂದರೆ ಆ ಸೂರ್ಯ ರಶ್ಮಿಗಳು ಹೆಂಗೆ ಸ್ವಾಮಿಯ ಸ್ವಾಮಿಯ ಇದರ ಪಾದದಲ್ಲಿ ಬಿದ್ದಾಗ ಏನಾಗುತ್ತೆ, ಅಷ್ಟು ಅಯೋಮಯವಾಗಿರುತ್ತೆ ಅದು ಆ ದರ್ಶನ ಮಾಡಲಿಕ್ಕೆ. ಆದ್ದರಿಂದ ಮನುಷ್ಯನ ಬಾಧೆಗಳು, ದೋಷಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುವಂಥ ಒಂದು ವೈಶಿಷ್ಟ್ಯವಾದ ಸಮಯ ಅದು. ಈ ದೇವಸ್ಥಾನ ನೋಡ್ತಾ ಇದ್ರೆ ಈ ಬಂಡೆಯಲ್ಲಿ ಕೊರೆದಿರುವಂತ ದೇವಸ್ಥಾನ ಇದು. ಈ ದಿಕ್ಕಿನಿಂದ ಇಲ್ಲಿ ಶಿವನನ್ನ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ ಅಂತಂದ್ರೆ ಅದು ನಿಜಕ್ಕೂ ವಿಶೇಷತೆಯನ್ನ ಪಡೆದುಕೊಳ್ಳುತ್ತೆ. ಹಾಗೆ ಮತ್ತೊಂದು ನಾವು ಗಮನಿಸೋದಂದ್ರೆ ಆಗಿನ ಕಾಲದ ಒಂದು ವಾಸ್ತುಶಿಲ್ಪದ ಬಗ್ಗೆ. ಅದು ಬಹಳ ವಿಶೇಷ. ನಮ್ಮಲ್ಲಿ 1762ರಲ್ಲಿ ಬ್ರಿಟಿಷ್ ಅವರು, ಜಾನ್ ಸಮಥಿಂಗ್ ಅವರು ನಾಮಧೇಯ ಅವ್ರದ್ದು, ಅವರು ಭಾಳ 1 ವರ್ಷ ಕೂತ್ಕೊಂಡು ಇವರು ಇದು ಮಾಡಿದ್ದಾರೆ. ಮಾಡಿ ಇದನ್ನೆಲ್ಲ ಆ ವಾಸ್ತು ತತ್ವಕ್ಕೆ ಏನು ವಿಶೇಷವಾಗಿ ಕಾರ್ಯಕ್ರಮ ಮಾಡಬೇಕೋ ಅದೆಲ್ಲ ಮಾಡಿಬಿಟ್ಟಿರೋದ್ರಿಂದ ಇವತ್ತು ಸಾಕ್ಷಾತ್ ಗಂಗಾಧರೇಶ್ವರನ ಸೂರ್ಯನಿಬ್ಬರನ್ನು ನೋಡುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂತ ನಾವು ಹೆಮ್ಮೆ ಪಡ್ಬೋದು. ನಿಜ ಗುರುಗಳೇ. ಹಾಗೆ ಮತ್ತೊಂದು ಏನಂದ್ರೆ ಸೂರ್ಯ ರಶ್ಮಿ ಕಳೆದ ಬಾರಿ ಕಾಣಿಸ್ಕೊಳ್ಳಿಲ್ಲ, ಎಲ್ಲೋ ಒಂದು ಕಡೆ ಜಗತ್ತಿನ ಮೇಲೆ, ಪರಿಸರದ ಮೇಲೆ ಏನೋ ಅಹಿತಕರ ಘಟನೆಗಳು ನಡೆಯುತ್ತೆ ಅನ್ನೋ ಮಾತು ಸಾಮಾನ್ಯವಾಗಿ ಕೇಳಿ ಬರುವಂಥದ್ದು. ಅದಕ್ಕೂ ಸಂಬಂಧ ಇದೆಯಾ? ಇಲ್ಲ, ಅದು ನಾವು ಅನುಭವಿಸಿದ್ದೀವಲ್ಲ. ಸೂರ್ಯನ ಕಿರಣ ಬೆಳೆದೇ ಇದ್ದಾಗ ಸ್ವಾಮಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಯಿತು. ನಾವು ಕೋವಿಡ್ ಎಲ್ಲ ಭಾಳ ನಾವು ನೋಡಿದ್ದೀವಿ, ಸೂಕ್ಷ್ಮವಾಗಿ ನೋಡಿರೋವಂಥದ್ದೆಲ್ಲ. ಅದೆಲ್ಲ ಒಂದು ಆ ಕೆಟ್ಟ ಘಟನೆಗಳ ಒಂದು ಸೂಚನೆಗಳವಲ್ಲ. ಯಾಕಂದರೆ ಸ್ವಾಮಿಯ ಶಿಲೆಯಲ್ಲಿ, ಕಪ್ಪು ಶಿಲೆಯಲ್ಲಿ ನಾವು ಆ ಸೂರ್ಯನ ಪ್ರಕಾಶಮಾನವಾದ ಒಂದು ಸೂರ್ಯಕಿರಣ ನಾವು ನೋಡಿದಾಗ ಆ ಪ್ರಪಂಚನೂ ಅಷ್ಟೇ ವಿಶೇಷವಾಗಿ ಅಯೋಮಯವಾಗಿರುತ್ತೆ ಅಂತ. ಯಾವಾಗ ಸೂರ್ಯನ ಕಿರಣ ಸ್ಪರ್ಶ ಆಗಲಿಲ್ವೋ ಈ ಥರ ಅಲ್ಲೋಲ ಕಲ್ಲೋಲಗಳ ಸಹಜವಾಗಿ ನಡೆಯುವಂಥ ಘಟನೆಗಳು. ಇದು ನಾವು ಕಣ್ಮುಂದೆ ನೋಡಿರುವಂಥ ವಿಚಾರ ಇದು. ಹೌದು. 2 ವರ್ಷ ನಾವು ನೋಡದೇ ಇದ್ದಾಗ ಕರೋನಲ್ಲಿ ಸಾಕಷ್ಟು ಜನಗಳು ಹೋಗಿದ್ದಾರೆ, ಜಲಪ್ರಳಯಗಳಾಗಿದೆ, ಈ ಥರದ್ದೆಲ್ಲ ಸಂದರ್ಭಗಳು ನಡೆಯುವಂಥದ್ದು. ಅಂದಾಜು ಎಷ್ಟು ಬಾರಿ ಈ ಥರ ಸೂರ್ಯ ರಶ್ಮಿ ಕಾಣಿಸ್ಕೊಂಡಿಲ್ಲ ಗುರುಗಳೇ? ನನಗೆ ಬುದ್ಧಿ ಬಂದಂಗೆ ಪ್ರತಿ ವರ್ಷ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ನೋಡ್ತಾ ಇರೋದು 1 ಬಾರಿ ಮಾತ್ರ ನನಗೆ ಆಗೋಚರ ಆಗಿರುವಂಥದ್ದು. ಅದು ಇವತ್ತು ನಮಗೆ ಮನಸ್ಸಿನಲ್ಲಿ ತಡ್ಕೊಳ್ಳುವಂಥ ಶಕ್ತಿ ಸಹ ಇಲ್ಲ, ಅಷ್ಟು ನಾವು ನೋವು ತಿಂದಿದ್ದೀವಾಗ. ಅದರಿಂದ ಆ ಪ್ರಪಂಚಕ್ಕೆ ಯಾವುದೇ ಥರ ಬಾಧೆ ಬರದೇ ಇರಲಿ ಅಂತೇಳಿ ಸಾಕಷ್ಟು ಅಖಂಡವಾದ ಮೃತ್ಯುಂಜಯ ಜಪಾದಿಗಳೆಲ್ಲ ಮಾಡಿದ್ದೀವಿ. ಅದು ನಮ್ಮ ಕರ್ಮಣ್ಯವ. ಬಟ್ ಆದರೂ ಅದು ಸ್ವಾಮಿಯ ಸಂಕಲ್ಪ ಬೇರೆ ಇರುತ್ತಲ್ಲ. ದೇವರೇ ತೀರ್ಮಾನ ಮಾಡಿಬಿಟ್ಟಿರ್ತಾನೆ ಇದಾಗಬೇಕು ಅಂತ ಅಂದ ಸಂದರ್ಭದಲ್ಲಿ ಎಲ್ಲೋ ಆತನೇ ಸೂಚನೆಯನ್ನು ಕೂಡ ನೀಡ್ತಾನೆ, ಎಚ್ಚರವಾಗಿರಿ ಅಂತ ಹೇಳಿ. ಅದು ನಮ್ಮಲ್ಲಿ ಜನ ಅದನ್ನು ತಗೊಳ್ಳೋದಿಲ್ಲ. ನಿಜ ಗುರುಗಳು. ನಾವೇ ದೇವರು ಅಂತ ಹೇಳಿ ಆ ಸೂಕ್ಷ್ಮವಾಗಿ ಹೋಗ್ತಾ ಇರ್ತಾರೆ. ಅದು ಸ್ವಾಮಿಯಲ್ಲಿ ನಾವು ಶಿರಸಾವಹಿಸಿ ಬಂದು ಆ ಸ್ವಾಮಿ ಆತ್ಮಾರ್ಥವಾಗಿ ಪ್ರಾರ್ಥನೆ ಮಾಡಿದಾಗ ಅನುಗ್ರಹ ಬೇಗ ಆಗತ್ತೆ, ಆ ಬಾಧೆಗಳು ನಿವಾರಣೆ ಆಗತ್ತೆ. ಈಗ ಕೋವಿಡಲ್ಲಿ ಸಾಕಷ್ಟು ಜನಗಳಿಗೆ ಅಪಮೃತ್ಯುಂಜಯ ಗೆದ್ದು ಜಪಾದಿಗಳನ್ನ ನಾವು ಮಾಡಿದ್ವಿ. ನೀವು ಹೇಳ್ದಂಗೆ ಮಹಾಮೃತ್ಯುಂಜಯ ಕ್ಷೇತ್ರ ಅವರ ಅನುಗ್ರಹ, ಅವರು ಒಂದು ಸರಿ ಅನುಗ್ರಹ ಮಾಡಿಬಿಟ್ರೆ ಅಪಮೃತ್ಯುಗಳನ್ನೆಲ್ಲ ಗೆದ್ದು ನಾವು ಸ್ವಾಮಿ ತಿರ್ಗಾ ಅನುಗ್ರಹ ಮಾಡ್ಕೊಳ್ಳಿಕ್ಕೆ ನಾವು ಬರ್ಬೋದು ಅನ್ನೋದು ಒಂದು ಸೂಕ್ಷ್ಮವಾದ ನೋಡಿ. ಬಹುಶಃ
ಮೃತ್ಯುಂಜಯನಾಗಿ ಕಾಪಾಡ್ತಾನೆ ಅಂತ ಹೇಳಿದ್ವಿ. ಆ ಸಂದರ್ಭದಲ್ಲಿ ಸೂರ್ಯ ರಶ್ಮಿ ಕಾಣಿಸ್ಕೊಳ್ಳಿಲ್ಲ 2022-21 ಸಮಯದಲ್ಲಿ. ಆವಾಗ ಬಹುಶಃ ಎಲ್ಲೋ ಒಂದು ಸೂಚನೆಯನ್ನ ನೀಡ್ಬಿಟ್ಟಿದ್ದ ಆಗ್ಲೇ ದೇವರು. ಸತ್ಯವಾದ ಕರ್ಮಣ್ಯ. ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಧಾರ್ಮಿಕವಾದ ಕರ್ಮಗಳು ನಡೀತಾ ಇಲ್ಲ ಅಂತ, ಅದೆಲ್ಲ ಕ್ಷೀಣಿಸ್ತಾ ಇರೋದ್ರಿಂದ ಇದೆಲ್ಲ ನಮಗೆ ಸೂಚನೆಗಳು. ಮುಂದಿನ ಕೈಂಕರ್ಯಗಳಲ್ಲಾದರೂ ಸ್ವಲ್ಪ ದೈವಿಕವಾದ ಕೈಂಕರ್ಯಗಳು, ಭಕ್ತಿ ಶ್ರದ್ಧೆಯಿಂದ ದೇವಸ್ಥಾನಕ್ಕೆ ಬರುವಂಥ ಕಾರ್ಯಕ್ರಮಗಳನ್ನ ನಮ್ಮ ಜನತೆ ನಾವು ಅದನ್ನು ಮುಂದುವರಿಸ್ಕೊಬೇಕಾಗ್ತದೆ. ಸರಿ ಸರಿ ಗುರುಗಳೇ. ಮತ್ತೆ ನಮ್ಮ ಶಿವ ಏನಂದ್ರೆ ಅಲಂಕಾರ ಪ್ರಿಯ, ಹಾಗೆ ಪೂಜಾ ಪ್ರಿಯ. ಅಭಿಷೇಕ. ಈ ಸೂರ್ಯರಶ್ಮಿ ಬಿದ್ದಂತಹ ಸಂದರ್ಭದಲ್ಲಿ ಶಿವನಿಗೆ ಯಾವ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ? ಅವತ್ತು ಸಂಕ್ರಮಣದ ದಿವಸ ಉದಯ ಲಗ್ನದಲ್ಲಿ ವಿಶೇಷವಾದ ಅಭಿಷೇಕ. ಯಾಕಂದರೆ ಧನುರ್ಲಗ್ನ ಅವತ್ತು ಅಂತಿಮ ಆಗುತ್ತೆ. ಆ ಅಂತಿಮ ಸಮಯದಲ್ಲಿ ಸ್ವಾಮಿಗೆ ವಿಶೇಷವಾಗಿ ಆ ಧನುರ್ಮಾಸದ ಕಡೇ ದಿನದ ಪೂಜೆ ವಿಶೇಷವಾಗಿ ನಡೆಯುತ್ತೆ. ಬೆಳಗ್ಗೆ ಮಹಾಭಿಷೇಕ, ಪುಷ್ಪಾಲಂಕಾರ, ದೀಪಾರಾಧನೆ ಇದೆಲ್ಲ ನಡೆಯುತ್ತೆ. ಮಧ್ಯಾಹ್ನ 1 ಗಂಟೆಗೆ ದೇವಸ್ಥಾನ ನಾವು ಬಂದ್ ಮಾಡ್ತೀವಿ. ಅದ ನಂತರ ಎಲ್ಲ ಶುದ್ಧೀಕರಣ ಎಲ್ಲ ನಡೆಯುತ್ತೆ. ಶುದ್ಧೀಕರಣ ಎಲ್ಲ ಮಾಡಿ ನಾವು ಸ್ತಪನಾಭಿಷೇಕ ಅಂತ ಮಾಡ್ತೀವಿ. ಸ್ವಾಮಿ ಪಾರ್ವತಿ ಪರಮೇಶ್ವರ, ನಂದಿಕೇಶ್ವರ, ಅದರ ನಂತರ ಸೂರ್ಯ, ಈ 4-5 ಕಲಶಗಳನ್ನಿಟ್ಟು ಸ್ವಾಮಿಯೆಲ್ಲ ಪ್ರತ್ಯೇಕವಾಗಿ ಆವಾಹನೆದಾಗಲಿ ಮಾಡಿಕೊಂಡು ಜಪಾದಿಗಳು ಪೂಜೆಗಳನ್ನ ಮಾಡ್ತೀವಿ. ಕರೆಕ್ಟಾಗಿ 4:15 ಗಂಟೆಗೆ ಸಾಯಂಕಾಲ ಸ್ವಾಮಿಗೆ ಜಲಧಾರೆ ಅಂತ ಶುರು ಆಗುತ್ತೆ. ಆ ಧಾರಾಪಾತ್ರೆಯಲ್ಲಿ ಜಲವನ್ನು ಹಾಕಿ ಜಲಧಾರೆ ಸ್ವಾಮಿ ಫಸ್ಟು, ಯಾಕಂದರೆ ಆ ಅಘೋರವಾದ ಸೂರ್ಯ ಕಿರಣ ರಶ್ಮಿ ಸ್ವಾಮಿ ಕ್ಷಮನ ಆಗಬಾರ್ದಲ್ಲ, ಅಘೋರ ಆಗಬಾರ್ದಲ್ಲ ಇನ್ನು, ಅದರಿಂದ ಅದನ್ನು ಶಮನ ಆಗಲಿ ಅಂತೇಳಿ ಜಲಧಾರೆ ಫಸ್ಟ್ ಆಗುತ್ತೆ. ಯಾವಾಗ ಸೂರ್ಯ ಸ್ಪರ್ಶ ನಂದಿ ಮೇಲೆ ಬೀಳುತ್ತೋ ಅದ ನಂತರ ಕ್ಷೀರಧಾರೆ ಶುರು ಆಗುತ್ತೆ. ನಿರಂತರವಾಗಿ ಸ್ವಾಮಿಗೆ ಕ್ಷೀರಧಾರೆ ನಡೀತಾ ಇರುತ್ತೆ. ಸೂರ್ಯ ಸ್ಪರ್ಶ ಆಗಿ ಪ್ರಾರ್ಥನೆ ಮಾಡಿ ಅವರ ಅಪ್ಪಣೆ ತಗೊಂಡು ಉತ್ತರಾಯಣ ಪ್ರವೇಶ ಆಗೋ ತನಕ ನಿರಂತರವಾಗಿ ರುದ್ರಪಾರಾಯಣ ನಡೀತಾ ಇರುತ್ತೆ. ವಿಶೇಷವಾಗಿ ಕ್ಷೀರಧಾರೆ ಆಗ್ತಾ ಇರುತ್ತೆ ಸ್ವಾಮಿ. ಅದನಂತರ ಮಹಾಮಂಗಳಾರತಿ ಮಾಡಿ ಆ ಕಲಶಾಭಿಷೇಕವನ್ನು ಮಾಡಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ. ಉತ್ತರಾಯಣ ಪುಣ್ಯಕಾಲ ನಾವು ಬೆಳಗ್ಗೆ ಏನು ದಕ್ಷಿಣಾಯನ ಸಂಕಲ್ಪ ಮಾಡಿರ್ತೀವಿ, ಅದನಂತರ ಉತ್ತರಾಯಣ ಸಂಕಲ್ಪ ಮಾಡಿ ಸ್ವಾಮಿ ವಿಶೇಷವಾದ ಮಹಾಮಂಗಳಾರತಿ ಮಾಡಿ ಆ ಕ್ಷೀರತೀರ್ಥವನ್ನು ಎಲ್ಲ ಭಕ್ತರಿಗೂ ನೀಡುವಂಥ ಕಾರ್ಯಕ್ರಮ ಇದೆ. ಆ ಸಂದರ್ಭದಲ್ಲಿ ಭಕ್ತರು ಏನೇ ಬೇಡ್ಕೊಂಡ್ರು ಶಿವ ಕೇಳ್ತಾನೆ, ಶಿವ ಅದನ್ನ ಪರಿಹರಿಸ್ತಾನೆ, ಮನೋಕಾಮನೆಗಳನ್ನ ಪೂರೈಸ್ತಾನೆ ಅಂತ ಹೇಳ್ತೀರಾ. ಸೊ ಏನೆಲ್ಲ ಬಂದಿರಂತ ಭಕ್ತರಿಗೆ ಈ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಾ ಗುರುಗಳು? ಖಂಡಿತ. ಈಗ ನಮ್ಮ ಸಂಕಲ್ಪ ಸ್ವಾಮಿ ಹತ್ರ ಏನಂದ್ರೆ ಸರ್ವೇ ಜನಾ ಸುಖಿನೋ ಭವಂತು ಅಂತ, ಎಲ್ಲರೂ ಕ್ಷೇಮವಾಗಿರಬೇಕು, ಎಲ್ಲ ಸದ್ಬುದ್ಧಿಯಲ್ಲಿ ಇರಲಿ. ಯಾಕಂದರೆ ಯಾರಿಗೂ ತೊಂದರೆ ಕೊಡದೇ ಇದ್ದಂಗೆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡು 4 ಜನಕ್ಕೆ ಉಪಯೋಗಕರವಾಗಿರುವಂಥ ಮಾರ್ಗ ಸ್ವಾಮಿ ಅವ್ರಿಗೆ ಕೊಡಲಿ ಅಂತಲೇ ನಾವು ಸ್ವಾಮಿ ಹತ್ರ ಸಂಕಲ್ಪ ಮಾಡುವಂಥ ಒಂದು ವಿಚಾರ. ಗುರುಗಳೇ, ನಾವು ಬಹುಶಃ ಸುಮಾರು ವರ್ಷಗಳಿಂದ ನಿಮ್ಮ ತಂದೆಯವರು ಇಲ್ಲಿ ಪ್ರಧಾನ ಅರ್ಚಕರಾಗಿ ಪೂಜೆ ಮಾಡ್ತಾ ಇದ್ದುದನ್ನ ಗಮನಿಸಿದ್ವಿ, ಸೋಮಸುಂದರ್ ದೀಕ್ಷಿತ್ ಅವರು. ಇವಾಗ ಅವರ ಮಗನಾಗಿ ನೀವು ತುಂಬಾ ಚಿಕ್ಕ ವಯಸ್ಸಿಂದ ಈ ದೇವಸ್ಥಾನದ ಕಥೆಗಳನ್ನ ಕೇಳ್ಕೊಂಡು ಬೆಳೆದಿರುವಂಥವ್ರು. ತುಂಬಾ ವಿಶೇಷವಾದಂತಹ ಮತ್ತು ಕುತೂಹಲಕಾರಿಯಾದಂತಹ ಸಂಗತಿ ಏನಾದರೂ ಇದ್ರೆ ತಿಳಿಸ್ಕೊಡ್ಬಹುದಾ ನಮ್ಮ ಕಾರ್ಯಕ್ರಮದ ಮೂಲಕ? ಸಾಕಷ್ಟು ಇದೆ, ಇಲ್ಲಿ ಸಾಕಷ್ಟು ವಿಸ್ಮಯಗಳು ನಡೆದಿದೆ. ಎಷ್ಟೋ ಜನಕ್ಕೆ ಹೇಳಿದ್ರಲ್ಲ, ನಾವು ಕೋವಿಡ್ ಸಮಯದಲ್ಲಿ ಡಾಕ್ಟ್ರು ಹೇಳ್ಬಿಟ್ಟಿದ್ದಾರೆ, ಇಲ್ಲ ಎಲ್ಲರಿಗೂ ತಿಳಿಸ್ಬಿಡಿ ಅಂತ. ಅವತ್ತು ಅವರು ಮನೆಯವ್ರು ಬಂದು ಇಲ್ಲಿ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಬೆಳಗ್ಗೆ ಅವರು ಸ್ಟೇಬಲ್ ಆಗಿ ಕೂತಿದ್ದಾರೆ. ಇದಕ್ಕೇಂತ ಹೇಳ್ತೀರಾ ನೀವು? ಆದ್ದರಿಂದ ಆ ಯಪ್ಪ ಪರಮೇಶ್ವರ ಅವನು ಕಂಡುಬಿಟ್ಬಿಟ್ಟಾಗ ಎಲ್ಲ ಥರದ್ದು ದೋಷಗಳು ನಿವಾರಣೆ ಆಗುತ್ತೆ. ಅದ ನಂತರ ನಮ್ಮ ದೇವೇಗೌಡರು ಅವರು ಪ್ರಧಾನ ಆಗ್ತೀರಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸ್ವಾಮಿ ಅವರು ಬಹಳ ನಮ್ಮ ಗಂಗಾಧರೇಶ್ವರ ಮೇಲೆ ಭಕ್ತಿಪೂರ್ವಕವಾಗಿದ್ದರು. ಆ ಪೂಜಾ ಪುನಸ್ಕಾರದಲ್ಲಿ ಇವತ್ತು ಪ್ರಧಾನರೇ ಆಗಿರೋರು ನಮ್ಮ ಅದೊಂದು ದೊಡ್ಡ ಹೆಮ್ಮೆಯಾಗಿರುವಂಥ ವಿಶೇಷ ಆಗುತ್ತೆ. ಅದೊಂದು ವಿಸ್ಮಯವಾದ ವಿಷಯ. ಅವರಿಗೆ ಗೊತ್ತಿರಲಿಲ್ಲ, ಗಂಗಾಧರೇಶ್ವರನ ದರ್ಶನ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು, ವಿಶೇಷವಾದ ಪ್ರಸಾದ ಆಯಿತು. ಅದ ನಂತರ ಒಂದು ವಾರದಲ್ಲಿ ಅವರು PM ಆಗೋದು. ಇದಕ್ಕಿಂತ ನಿದರ್ಶನಗಳು ನಮಗೆ ಬೇಡ ಅಂತ ನಾನು ಹೇಳ್ತೀನಿ. ನಿಜ ಗುರುಗಳೇ, ತುಂಬಾ ಒಳ್ಳೊಳ್ಳೆ ಸಂಗತಿಗಳನ್ನ ಹೇಳಿದ್ರಿ. ಇನ್ನು ಕೊನೆಯದಾಗಿ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ನಮ್ಮ ಬೆಂಗಳೂರಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನಗಳು ಕೆಲವು ಅದನ್ನ ಉಳಿಸ್ಕೊಳ್ಬೇಕಾಗಿದ್ದಂಥದ್ದು ನಮ್ಮ ಮತ್ತೆ ನಿಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಈ ಮುಖಾಂತರ ಏನಂದ್ರೆ ಕೆಲವೊಂದ್ ಕಡೆ ಸರ್ಕಾರ ಕೂಡ ಇತ್ತ ಗಮನ ಹರಿಸಬೇಕು, ಜೀರ್ಣೋದ್ಧಾರ ಕಾರ್ಯ ಆಗಿರಬಹುದು ಅಥವಾ ದೇವಸ್ಥಾನ ಹಳೆಯ ಪುರಾತನ ದೇವಸ್ಥಾನಗಳನ್ನ ಉಳಿಸ್ಕೊಳ್ಳೋ ಕಾರ್ಯ ಆಗಬೇಕು. ಏನಾದ್ರೂ ಈ ಮುಖಾಂತರ ಹೇಳಕ್ ಬಯಸ್ತೀರಾ? ಇಲ್ಲ, ನಮ್ಮಲ್ಲಿ ದೇವಸ್ಥಾನ ಖಂಡಿತ ನೀವು ಹೇಳ್ದಂಗೆ ಸರ್ಕಾರ ತುಂಬ ಅದನ್ನು ತೊಗೊಬೇಕಾಗಿರುವಂಥ ವಿಚಾರ. ಯಾಕಂದರೆ ಸಾಕಷ್ಟು ದೇವಸ್ಥಾನಗಳು ಇತಿಹಾಸಿ ಪ್ರಸಿದ್ಧಿಯಾಗಿರುವಂಥ ದೇವಸ್ಥಾನಗಳೆಲ್ಲ ಶಿಲ್ಪತನದಲ್ಲಿರುವಂಥ ವಿಚಾರ. ಅದಕ್ಕೆ ಸ್ವಲ್ಪ ಸರ್ಕಾರ ಗಮನ ಕೊಡಬೇಕು. ಅದಕ್ಕೆ ಮೇಲೆ ನಮ್ಮ ಭಕ್ತಾದಿಗಳು ಬರುವಂಥ ದೇವಸ್ಥಾನ ನಾವು ಭಾಳ ಶ್ರದ್ಧೆಯಿಂದ ಇಟ್ಕೊಬೇಕು. ಯಾಕಂದ್ರೆ ನಾವು ಮನೆಯಲ್ಲಿ ಎಷ್ಟು ನಾವು ಶುದ್ಧವಾಗಿ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತೀವೋ, ಆ ದೇವಸ್ಥಾನಕ್ಕೆ ಬಂದಾಗಲೂ ಅವರು ನಮ್ಮ ದೇವಸ್ಥಾನ ಅನ್ನೋ ಮನೋಭಾವನೆಯಲ್ಲಿ ಬಂದು ದೇವಸ್ಥಾನ ನಮಸ್ಕಾರ ಮಾಡಿ ಹೋದಾಗ
ಪರಿಪೂರ್ಣವಾದ ಅನುಗ್ರಹ ಐತೆ. ದೇವಸ್ಥಾನದ ಪರಿಸರನೂ ಭಾಳ ವಿಶೇಷವಾಗಿರುತ್ತೆ. ನಿಜ. ನಮ್ಮ ಜನರೇ ಬೇರೆ ದೇವಸ್ಥಾನಗಳಿಗೆ ಹೋದಾಗ ಅಥವಾ ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲಿ ರೂಲ್ಸ್ಗಳನ್ನ ಪಾಲಿಸ್ತಾರೆ, ಆದ್ರೆ ನಮ್ಮಲ್ಲಿ ಪಾಲಿಸೋದಿಲ್ಲ. ಮಾಡೋದು ಅದು ನಮಗೆ ಬಹಳ ನೋವು ಕೊಡುವಂಥ ಸಂಗತಿ. ಇದು ಎಷ್ಟೋ ಜನ ದೇವ್ರ ತಲೆ ಮೇಲೆ ಕರ್ಪೂರ ಹಚ್ಬಿಟ್ಟು ಹೋಗ್ತಾರೆ ಧನುರ್ಮಾಸ. ಏನಪ್ಪ ಧನುರ್ಮಾಸ ದೇವ್ರ ಕಾಲದಲ್ಲಿ ಚಿಡಿ ಅಂದರೆ ಸ್ವಾಮಿ ಚಳಿ ಆಗ್ತದೆ, ಅದಕ್ಕೆ ಬಿಸಿ ಆಗಲಿ ದೇವರು ಅಂತ. ಇಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಭಾಳ ಕಠಿಣವಾಗಿರುತ್ತೆ. ಅದು ನೋವಾಗುವಂಥ ವಿಚಾರ. ಅದರಿಂದ ಶಾಸ್ತ್ರ ಏನು ಹೇಳುತ್ತೆ, ದೇವ್ರನ್ನೇ ಮುಟ್ಟಬಾರ್ದು ಅಂತ ಹೇಳುತ್ತೆ. ಆಗಮಶಾಸ್ತ್ರ ಯಾವ ದೇವ್ರನ್ನೂ ಸ್ಪರ್ಶ ಮಾಡಬಾರ್ದು, ದೂರದಿಂದ ನೀನು ನಮಸ್ಕಾರ ಮಾಡುವಂಥ. ಎಷ್ಟೋ ವಿಷಯಗಳು, ಧ್ವಜಸ್ಕಂಬ ನಮಸ್ಕಾರ ಮಾಡಬೇಕು. ಆ್ಯಕ್ಚುಲಿ ಪ್ರಾಕಾರ ನೀವು ದರ್ಶನ ಮಾಡಿ ಧ್ವಜಸ್ಕಂಬ ನಮಸ್ಕಾರ ಮಾಡಬೇಕು. ಎಷ್ಟೋ ಜನಕ್ಕೆ ನಾವು ಅದನ್ನು ತಿದ್ದಿ ಹೇಳ್ತಾ ಇರ್ತೀವಿ, ಏನ್ರಿ ನಿಮಗೇನು ಕಷ್ಟ, ನಾವು ಇಲ್ಲೇ ನಮಸ್ಕಾರ ಮಾಡ್ತೀವಿ ಅಂತ. ಅವ್ರಿಗೆಲ್ಲ ನಾವು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಅದಕ್ಕೆ ನಾನು ಹೇಳಿದ್ದು, ಬರುವಂಥ ಭಕ್ತಾದಿಗಳು ಅಲ್ಲಿ ಏನು ಸಿಸ್ಟಮ್ ಇರುತ್ತೋ ಆ ಸಿಸ್ಟಮ್ನ ಸ್ವಲ್ಪ ಫಾಲೋ ಮಾಡಿ. ಆಗ ನಿಮಗೂ ಅನುಗ್ರಹ ಆಗುತ್ತೆ. ಏನು ದೇವಸ್ಥಾನಕ್ಕೆ ಇಷ್ಟು ವಾರ ಬಂದೆ, ನನಗೆ ಒಳ್ಳೇದಾಗಲಿಲ್ಲ ಅಂತ ಹೆಂಗೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯ? ಅದು ಈಗ ನೀವು ಆ ಕರ್ಮಣ್ಣೇವ ರೂಪ, ಆ ಕರ್ಮದಲ್ಲಿ ನೀವು ಹೋಗಿ ಆ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಕಾರ್ಯಕ್ರಮ ಮಾಡ್ಕೊಂಡು ಹೋದಾಗ ಅನುಗ್ರಹ ಚೆನ್ನಾಗುತ್ತೆ. ನಿಜ ಗುರು. ಅದನ್ನು ಬಿಟ್ಟು ನೀವು ಬೇರೆ ಎಲ್ಲ ಮಾಡೋಕ್ಕೆ ಹೋದಾಗ ತೊಂದರೆಗಳೇ ಆಗುತ್ತೆ. ಹೌದು, ತೊಂದರೆಗಳು ತಪ್ಪಿದ್ದಲ್ಲ. ಗುರುಗಳೇ, ತುಂಬಾ ಧನ್ಯವಾದಗಳು. ಇಂಥ ಟೈಮಲ್ಲಿ, ಅದು ಹೊಸ ವರ್ಷಾರಂಭ, ಸಾಕಷ್ಟು ಭಕ್ತರು ಆಗಮಿಸ್ತಾ ಇರ್ತಾರೆ ದೇವಸ್ಥಾನಕ್ಕೆ. ನಿಮ್ಮ ಕೆಲಸನೇ ಸಾಕಷ್ಟಿರುವಾಗ ನಮ್ಮ ಸುಮನ್ ಟಿವಿಗೋಸ್ಕರ ಸ್ವಲ್ಪ ಸಮಯ ಮಾಡಿಕೊಂಡು ಇತಿಹಾಸದ ಬಗ್ಗೆ, ದೇವಸ್ಥಾನದ್ದು, ಹಾಗೆ ಅದರ ಹಿನ್ನೆಲೆ, ಸಾಕಷ್ಟು ಕುತೂಹಲಕಾರಿಯಾದಂತಹ ಕಥೆಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಗವಿ ಗಂಗಾಧರೇಶ್ವರನ ವಿಶೇಷತೆ ಮತ್ತು ಕೌತುಕತೆಯನ್ನ, ಹಾಗೆ ಈ ದೇವಸ್ಥಾನದ ವಿಶೇಷತೆ, ಹಿನ್ನೆಲೆ, ಇತಿಹಾಸದ ಬಗ್ಗೆ ಇಲ್ಲಿನ ಅರ್ಚಕರು ಸಾಕಷ್ಟು ಸವಿಸ್ತಾರವಾದಂತಹ ವಿಶೇಷ ಸಂಗತಿಗಳನ್ನು ನಮಗೆ ತಿಳಿಸ್ಕೊಟ್ರು. ಹಾಗೆ ಇನ್ನೇನು ಸೂರ್ಯರಶ್ಮಿ ಶಿವನನ್ನ ಸ್ಪರ್ಶಿಸೋದಕ್ಕೆ ದಿನಗಣನೆ ಕೂಡ ಆರಂಭವಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಈ ದೇವಸ್ಥಾನಕ್ಕೆ ಆಗಮಿಸಿ ಶಿವನ ದರ್ಶನವನ್ನ ಪಡೆದುಕೊಂಡು ಕೃತಾರ್ಥರಾಗ್ತಾರೆ. ನಮ್ಮ ಈ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.